ನಮಸ್ಕಾರ ಫ್ರೆಂಡ್ಸ್, ನಾನು ಶ್ರೀದೇವಿ ಮತ್ತು ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವ್ರೆಟ್ ಚಾನೆಲ್ ಶ್ರೀದೇವಿ ಆನ್ಲೈನ್ ಕ್ಲಾಸಸ್. ತುಂಬ ಸಲ ನಾವು ನೆಕ್ ಫಿನಿಶಿಂಗ್ ಮಾಡಬೇಕು ಅಂದರೆ ನಮಗೆ ಕ್ಯಾನ್ವಾಸ್ ಬೇಕು, ಕ್ಯಾನ್ವಾಸ್ ಇದ್ರೇ ಅದು ಚೆನ್ನಾಗಿ ನೆಕ್ ಫಿನಿಶಿಂಗ್ ಆಗತ್ತೆ ಅಂತ ನಮ್ಮ ಒಂದು ಥಿಂಕಿಂಗ್ ಇರುತ್ತೆ. ಸೊ ಇವತ್ತಿನ ವಿಡಿಯೋನಲ್ಲಿ ಕ್ಯಾನ್ವಾಸ್ ಇಲ್ಲದೆ, ಕ್ಯಾನ್ವಾಸ್ ಬಳಸಲ್ದೆ ಉಳಿದಿರುವ ಬಟ್ಟೆನಲ್ಲಿ ಆಗಿರಬಹುದು ಅಥವಾ ಲೈನಿಂಗ್ ಬಟ್ಟೆನಲ್ಲಿ ಆಗಿರಬಹುದು, ಅದೇ ಬಟ್ಟೆನ ಬಳಸಿ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ನೆಕ್ ಫಿನಿಶಿಂಗನ್ನು ನಾವು ಯಾವ ರೀತಿ ಮಾಡಬಹುದು ಅಂತ ನಾನು ಇವತ್ತಿನ ವಿಡಿಯೋನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಹೀಗಾಗಿ ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಲ್ದೆ ನೋಡಿ, ಬಿಕಾಸ್ ಪ್ರತಿಯೊಂದು ಸ್ಟೆಪ್ ತುಂಬ ಇಂಪಾರ್ಟೆಂಟ್ ಇದೆ. ಹಾಗಾದರೆ ಬನ್ನಿ ನೋಡೋಣ. ಫಸ್ಟ್ ನೋಡಿ, ನಾನು ನಿಮಗೆ ಸ್ಕ್ವೇರ್ ನೆಕ್ ಇದ್ದಾಗ ಕ್ಯಾನ್ವಾಸ್ ಇಲ್ಲದೆ ನಾವು ಯಾವ ರೀತಿ ನೆಕ್ ಫಿನಿಶಿಂಗನ್ನು ಮಾಡಬಹುದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ಆಲ್ರೆಡಿ ನಾನು ಇಲ್ಲಿ ಒಂದು ಪೀಸನ್ನು ಇಟ್ಕೊಂಡಿದ್ದೀನಿ. ಬ್ಲೌಸ್ ಪೀಸ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು. ಇವಾಗ ಏನು ನಾನು ಮೆಥಡ್ ಹೇಳ್ಕೊಡ್ತಾ ಇದ್ದೀನಿ ಅದು ಎಲ್ಲದಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ಸೊ ಈಗ ನಾನು ಒಂದು ನಮ್ಮ ಡ್ರಾಫ್ಟಿಂಗನ್ನು ಇಟ್ಕೊಂಡಿದ್ದೀನಿ. ಇದು ನಮ್ಮ ಶೋಲ್ಡರ್ ಪಾರ್ಟ್ ಇದೆ, ಇದು ನಮ್ಮ ಆರ್ಮ್ ಹೋಲ್ ಪಾರ್ಟ್ ಇದೆ. ಇದೇ ರೀತಿ ಫಸ್ಟ್ ಆಫ್ ಆಲ್ ನಿಮ್ಮ ಬೇಸಿಕ್ ಕಟ್ಟಿಂಗ್ ಮತ್ತು ಮಾರ್ಕಿಂಗ್ ಕೂಡ ರೆಡಿ ಇರಬೇಕು. ಈಗ ಫಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ನಮಗೆ ಶೋಲ್ಡರ್ ಎಷ್ಟು ಬೇಕು ಅದರಲ್ಲಿ ಅರ್ಧ ಇಂಚದ ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡಿ ಇಲ್ಲಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ನನ್ನ ಮೆಜರ್ಮೆಂಟ್ಸನ್ನು ತಗೊಳ್ತಾ ಇದ್ದೀನಿ. ನೀವು ಇದೇ ಪದ್ಧತಿನ ಯೂಸ್ ಮಾಡುವಾಗ ನಿಮ್ಮ ಮೆಜರ್ಮೆಂಟ್ ಏನಿದೆ ಅದನ್ನು ಬಳಸಬೇಕು. ನೀವು ಶೋಲ್ಡರನ್ನು ಎಷ್ಟು ಇಟ್ಕೋಬೇಕು ಅಂದ್ಕೊಂಡಿದ್ದೀರಾ ಅದರಲ್ಲಿ ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡಿ. ಸೊ ನಾನು ಇಲ್ಲಿ 3/4 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ತಾ ಇದ್ದೀನಿ. ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ಈಗ ನೀವು ನೋಡ್ತಾ ಇರ್ಬೋದು, ಇದು ಬ್ಲೌಸ್ ಪೀಸದ ಮೇನ್ ಬಟ್ಟೆ ಇದೆ. ಸೊ ಅದರಲ್ಲಿ ಮಾರ್ಕಿಂಗ್ ಮಾಡುವಾಗ ನಾನು ಈ ರೀತಿ ಪಾಂಡಾ ಚಾಕನ್ನು ಬಳಸ್ತಾ ಇದ್ದೀನಿ. ಇದಕ್ಕೆ ಪಾಂಡಾ ಚಾಕ್ ಅಂತ ಹೇಳ್ತಾರೆ. ಮತ್ತು ಇದು ನಮ್ಮ ರೆಗ್ಯುಲರ್ ಚಾಕ್. ಈ ರೀತಿ ರೆಗ್ಯುಲರ್ ಚಾಕನ್ನು ನಾವು ಬ್ಯಾಕ್ ಸೈಡ್ ಅಂದರೆ ಪೀಸದ ಬ್ಯಾಕ್ ಸೈಡ್ ಬಳಸಿದಾಗ ಅದು ಒಳಗಡೆ ಹೋಗುತ್ತೆ ಸ್ಟಿಚಿಂಗ್ ಪಾರ್ಟ್. ಸೊ ಆವಾಗ ನಡೆಯುತ್ತೆ. ಬಟ್ ಮೇನ್ ಪಾರ್ಟ್ನಲ್ಲಿ ಮಾಡುವಾಗ ನಾವು ಇದೇ ರೆಗ್ಯುಲರ್ ಚಾಕನ್ನು ಬಳಸಿದರೆ ಕೆಲವೊಂದು ಸರಿ ಆ ಮಾರ್ಕಿಂಗ್ ಹಾಗೆ ಎದ್ದು ಕಾಣುತ್ತೆ. ಸೊ ಆವಾಗ ಏನು ಮಾಡಿ ಅಂದರೆ ಈ ರೀತಿ ಪಾಂಡಾ ಚಾಕನ್ನು ಬಳಸಿ. ಬಿಕಾಸ್ ಪಾಂಡಾ ಚಾಕದ ಸ್ಪೆಷಾಲಿಟಿ ಏನಿದೆ ಅಂದರೆ, ನೀವು ಪಾಂಡಾ ಚಾಕದ ಮಾರ್ಕಿಂಗ್ ಮಾಡಿದ ಮೇಲೆ ಆಮೇಲೆ ಅದ್ರ ಮೇಲೆ ಸಿಂಪ್ಲಿ ಐರನ್ ಅಥವಾ ಪ್ರೆಸ್ ಮಾಡಿದರೆ ಅದು ಎಲ್ಲ ಮಾರ್ಕಿಂಗ್ ಹೊರಟೋಗುತ್ತೆ. ಓಕೆ, ಸೊ ಈ ಪ್ರಾಡಕ್ಟ್ ನಿಮಗೆ ಬೇಕು ಅಂದರೆ ಇದನ್ನು ನಾನು ಟ್ಯಾಗ್ ಮಾಡಿರ್ತೀನಿ, ನೀವು ಖಂಡಿತ ಚೆಕ್ ಮಾಡಿ. ಇದು ತುಂಬ ಯೂಸ್ಫುಲ್ ಇದೆ. ಓಕೆ, ಈಗ ನೋಡಿ, ನಾನು ಶೋಲ್ಡರ್ ಮಾರ್ಕ್ ಮಾಡಿದ್ದೀನಿ. ಶೋಲ್ಡರದ ನಂತರ ನನಗೆ ಬ್ಯಾಕ್ ನೆಕ್ ಎಷ್ಟು ಬೇಕು ಅದನ್ನು ನಾನು ಶೋಲ್ಡರ್ ಪಾಯಿಂಟದಿಂದ ಇಂಚ್ ಟೇಪನ್ನು ಈ ರೀತಿ ಕ್ರಾಸ್ನಲ್ಲಿ ಇಟ್ಟು ಮಾರ್ಕ್ ಮಾಡ್ತಾ ಇದ್ದೀನಿ. ನಾನು 9.25 ಇಂಚ್ಗೆ ಬ್ಯಾಕ್ ನೆಕ್ಕನ್ನು ತಗೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಇಷ್ಟ ಇದೆ ಅಷ್ಟು ಬ್ಯಾಕ್ ನೆಕ್ಕದ ಲೆಂತನ್ನು ನೀವು ತಗೋಬಹುದು. ಓಕೆ, ಇದು ಆಯಿತು ನಮ್ಮ ಬ್ಯಾಕ್ ನೆಕ್. ಈಗ ಮೇಲುಗಡೆ ನಮ್ಮ ನೆಕ್ ವಿಡ್ತ್ ಎಷ್ಟು ಬಂದಿದೆ ಅದನ್ನು ನಾವು ಅಳಿಬೇಕು. ಈಗ ನೋಡಿ, 2 ಇಂಚ್ ಮೇಲೆ ಅಂದರೆ 2/4 ಇಂಚ್ ಬಂದಿದೆ ಅಂತ ಅನ್ಕೋಬಹುದು. ಸೊ ಅಷ್ಟೇ ನಾನು ಇಲ್ಲಿ ಕೆಳಗಡೆ ಕೂಡ 2/4 ಇಂಚ್ಗೆ ಒಂದು ಪಾಯಿಂಟನ್ನು ಈ ರೀತಿ ಮಾರ್ಕ್ ಮಾಡ್ತಾ ಇದ್ದೀನಿ. ಎಲ್ಲಿ ನಾವು ಬ್ಯಾಕ್ ನೆಕ್ ಮಾರ್ಕ್ ಮಾಡಿದ್ದೀವಿ ಅಲ್ಲಿಗೆ. ಸೊ ಸಿಂಪ್ಲಿ ಈಗ ಈ ಶೋಲ್ಡರ್ ಪಾಯಿಂಟ್, ಈ ಪಾಯಿಂಟ್ ಮತ್ತು ಈ ಪಾಯಿಂಟ್ ಜಾಯಿಂಟ್ ಮಾಡಿ ನಾವು ಒಂದು ಸ್ಕ್ವೇರ್ ಆದ ಶೇಪನ್ನು ಕೊಡಬೇಕು. ಓಕೆ, ನೋಡಿ ಈ ರೀತಿ. ಸೊ ಈ ರೀತಿ ನಮ್ಮ ಸ್ಕ್ವೇರ್ ಶೇಪ್ ತುಂಬ ಸಿಂಪಲ್ ಆಗಿ ಮತ್ತು ಈಸಿಯಾಗಿ ರೆಡಿ ಆಗುತ್ತೆ. ಈಗ ಸಿಂಪ್ಲಿ ಈ ಬಟ್ಟೆನ ನಾವು ಕಟ್ ಮಾಡಬೇಕು. ಈಗ ನೋಡಿ, ತುಂಬ ಇಂಪಾರ್ಟೆಂಟ್ ಪಾಯಿಂಟನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನಮ್ಮ ಸ್ಕ್ವೇರ್ ಶೇಪ್ನಲ್ಲಿ ನಮ್ಮ ನೆಕ್ ಏನಿದೆ ಅದು ಕಟ್ಟಿಂಗ್ ಆಗಿದೆ. ಈಗ ಏನು ಮಾಡಬೇಕು ಅಂದರೆ, ಈ ಪಾರ್ಟ್ ಏನಿದೆ ಈ ಪಾರ್ಟನ್ನು ಈ ಕಡೆ ಈ ಲೈನ್ಗೆ ಮ್ಯಾಚ್ ಆಗೋ ಥರ ಈ ಬಟ್ಟೆನ ಸಿಂಪ್ಲಿ ಈ ರೀತಿ ಇಡಬೇಕು. ನೋಡಿ ಈ ರೀತಿ. ಓಕೆ, ಮತ್ತು ಈ ಕಡೆ ನೋಡಿ ಒಂದು ಕ್ರಾಸ್ ಲೈನ್ ರೆಡಿ ಆಗಿದೆ. ಇಲ್ಲಿ ಸಿಂಪ್ಲಿ ಸ್ವಲ್ಪ ಪ್ರೆಸ್ ಮಾಡಿ, ಅಂದರೆ ಪ್ರೆಸ್ ಮಾಡಿದರೆ ಆ ಕ್ರಾಸ್ ಲೈನ್ ನಮಗೆ ಒಂದು ಸ್ವಲ್ಪ ಈ ಕಡೆ ಕಾಣುತ್ತೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ, ನನಗೆ ಕಾಣಿಸ್ತಾ ಇದೆ. ನಿಮಗೆ ಕ್ಯಾಮ್ರಾನಲ್ಲಿ ಎಷ್ಟು ಕಾಣಿಸ್ತಾ ಇದೆ ಅದನ್ನು ಚೆಕ್ ಮಾಡಿ. ಬಟ್ ನೀವು ಯಾವಾಗ ಇದನ್ನು ಪ್ರಾಕ್ಟಿಕಲಿ ಮಾಡ್ತೀರಾ ಆವಾಗ ನಿಮಗೆ ಎಕ್ಸಾಕ್ಟ್ಲಿ ಕಾಣುತ್ತೆ. ಸೊ ಇಲ್ಲಿ ನಾನು ಒಂದು ಮಾರ್ಕನ್ನು ಮಾಡಿದ್ದೀನಿ. ಓಕೆ, ಇದೇ ರೀತಿ ಬಟ್ಟೆನ ಮತ್ತೆ ಉಲ್ಟಾ ಮಾಡಿ ಸೇಮ್ ಪ್ರೊಸೆಸನ್ನು ಮಾಡಬೇಕು. ಈ ಕಡೆ ನೋಡಿ, ಈ ಪಾರ್ಟ್ ಏನಿದೆ ಇದನ್ನು ಸಿಂಪ್ಲಿ ನಾನು ಎತ್ತಿ ಈ ಲೈನ್ಗೆ ಈ ರೀತಿ ಮ್ಯಾಚ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಒಂದು ಕ್ರಾಸ್ ಲೈನ್ ರೆಡಿ ಆಗುತ್ತೆ. ಸಿಂಪ್ಲಿ ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ, ಮತ್ತು ಆ ಪ್ರೆಸ್ ಮಾಡಿರುವ ಲೈನ್ ನಮಗೆ ಏನು ಸಿಕ್ಕಿರುತ್ತೆ ಅಲ್ಲಿ ಈ ರೀತಿ ಸ್ವಲ್ಪ ಮಾರ್ಕಿಂಗ್ ಮಾಡಿ.
ಓಕೆ, ಸೊ ಬನ್ನಿ ಇವಾಗ ನಮ್ಮ ಬ್ಯಾಕ್ ನೆಕ್ ಏನಿದೆ ಅದು ಈ ರೀತಿ ರೆಡಿ ಆಯಿತು. ಬ್ಯಾಕ್ ನೆಕ್ಕದ ಕಟ್ಟಿಂಗ್ ಆದ ಮೇಲೆ ಸಿಂಪ್ಲಿ ಉಳಿದಿರುವ ಬಟ್ಟೆ ಆಗಿರ್ಬೋದು ಅಥವಾ ಲೈನಿಂಗ್ ಬಟ್ಟೆ ಆಗಿರ್ಬೋದು ಅದರಲ್ಲಿ 2 ಇಂಚ್ ಬಿಡ್ತಿರುವ ಒಂದು ಸ್ಟ್ರೇಟ್ ಪಟ್ಟಿನ ನಾವು ಕಟ್ ಮಾಡಬೇಕು. ಸೊ ಸಿಂಪ್ಲಿ ನಾನು ಇಲ್ಲಿ ಗ್ರೀನ್ ಕಲರ್ದ ಲೈನಿಂಗ್ ಬಟ್ಟೆನ ಬಳಸ್ತಾ ಇದ್ದೀನಿ ಮತ್ತು ವಿಡ್ತ್ 2 ಇಂಚ್ ತೊಗೊಳ್ತಾ ಇದ್ದೀನಿ. ಇದು ಸ್ಟ್ರೇಟ್ ಪಟ್ಟಿ ಇದೆ, ಯಾವುದೇ ಥರದ ಕ್ರಾಸ್ ಪಟ್ಟಿ ಅಲ್ಲ. ಸೊ ಸಿಂಪ್ಲಿ ಸ್ಟ್ರೇಟ್ ಪಟ್ಟಿನ ನಾವು ಈ ರೀತಿ ಮಾರ್ಕಿಂಗ್ ಮಾಡಿ ಕಟ್ ಮಾಡ್ಕೋಬೇಕು. ಈ ರೀತಿ ನಮ್ಮದು 2 ಇಂಚದ ಪಟ್ಟಿ ಇವಾಗ ಕಟ್ ಆಗಿದೆ. ಈಗ ನನ್ನ ಹತ್ರ ಲಾಂಗ್ ಬಟ್ಟೆ ಇತ್ತು, ಹೀಗಾಗಿ ನಾನು ಲಾಂಗ್ ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಸ್ವಲ್ಪ ಬಟ್ಟೆ ಇದ್ದರೆ ನೀವು ಏನು ಮಾಡಬೇಕು ಅಂದರೆ ಅಷ್ಟೇ ಸ್ವಲ್ಪ ಪಟ್ಟಿನ ಕಟ್ ಮಾಡಿಕೊಂಡು ಆಮೇಲೆ ಇನ್ ಬಿಟ್ವೀನ್ ಸ್ಟಿಚಸನ್ನು ಹಾಕಿ ಅದನ್ನು ಜಾಯಿಂಟ್ ಮಾಡಿದರೂ ಕೂಡ ನಡೆಯುತ್ತೆ. ಸೊ ಬನ್ನಿ ಇವಾಗ ಇದನ್ನು ಬಳಸಿ ನೆಕ್ ಫಿನಿಶಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನೋಡಿ, ಈ ಪಟ್ಟಿದು ಒಂದು 1/4 ಇಂಚ್ ಅಥವಾ ಅರ್ಧ ಇಂಚದ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡಿ ಸಿಂಪ್ಲಿ ಇವಾಗ ಇಲ್ಲಿಗೆ ಈ ರೀತಿ ಸ್ಟಿಚ್ ಹಾಕಬೇಕು. ಸೊ ನೋಡಿ, ಈ ರೀತಿ ನಮ್ಮ ಸ್ಟಿಚ್ ಕಂಪ್ಲೀಟ್ ಆಗಿದೆ. ಇವಾಗ ಸಿಂಪ್ಲಿ ನಮ್ಮ ಬ್ಲೌಸ್ ಪೀಸದ ಅಥವಾ ನೀವು ಏನು ಡ್ರೆಸ್ಸು ಹೊಲಿತಾ ಇದ್ದೀರಾ ಆ ಬಟ್ಟೆದು ಮೇನ್ ಫ್ಯಾಬ್ರಿಕ್ ಏನಿದೆ ಅದನ್ನು ಮೇಲ್ಗಡೆ ಕಾಣಬೇಕು ಮತ್ತು ಉಲ್ಟಾ ಫ್ಯಾಬ್ರಿಕ್ ಏನಿದೆ ಅದು ಕೆಳಗಡೆ ಹೋಗಬೇಕು. ಓಕೆ, ಈಗ ಇದ್ರ ಮೇಲಗಡೆ ನಾವು ಈ ಪಟ್ಟಿನ ಈ ರೀತಿ ಇಡಬೇಕು. ನೋಡಿ, ಈ ರೀತಿ ಸ್ಟಿಚ್ ಮಾಡಿರುವ ಪಾರ್ಟ್ ಈ ಕಡೆ ಇದೆ ಮತ್ತು ನಾರ್ಮಲ್ ಓಪನ್ ಪಾರ್ಟ್ ಈ ಕಡೆ ಇದೆ. ಓಕೆ, ಸೊ ಈ ರೀತಿ ಮಾಡಿ ಇಲ್ಲಿ ಸೈಡ್ಗೆ ಒಂದು ಸ್ಟಿಚ್ಚನ್ನು ಹಾಕ್ತಾ ಹೋಗಬೇಕು. ಒಂದು 1/4 ಇಂಚದ ಬಟ್ಟೆನ ನೀವು ತಗೋಬಹುದು ಸ್ಟಿಚಿಂಗ್ ಮಾರ್ಜಿನ್ ಅಂತ. ಓಕೆ, ಈಗ ಇಲ್ಲಿ ನಾವು ಸ್ಟ್ರೇಟ್ ಸ್ಟಿಚ್ಚನ್ನು ಹಾಕಿದ್ದೀವಿ. ಈಗ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ, ಈ ಲೈನನ್ನು ನಾವು ಏನು ಮಾರ್ಕ್ ಮಾಡಿದ್ವಿ ಈ ಲೈನ್ ನಮಗೆ ಇವಾಗ ಯೂಸ್ ಆಗುತ್ತೆ. ಈಗ ನಾವು ಈ ಕಾರ್ನರ್ ಪಾಯಿಂಟ್ಸ್ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಈ ಕಡೆ ಕಾರ್ನರ್ ಪಾಯಿಂಟ್ ಇದೆ, ಈ ಕಡೆ ಕಾರ್ನರ್ ಪಾಯಿಂಟ್ ಇದೆ, ಇಲ್ಲಿಗೆ ನಾವು ಲೈನ್ ಮಾಡಿದ್ದೀವಿ. ಈಗ ಸಿಂಪ್ಲಿ ಏನು ಮಾಡಬೇಕು ಅಂದರೆ ಅಲ್ಲಿವರೆಗೆ ಬಟ್ಟೆನ ಫಸ್ಟ್ ಆಫ್ ಆಲ್ ನಮ್ಮ ಸ್ಟ್ರೇಟ್ ಪಟ್ಟಿನ ಈ ರೀತಿ ಹಿಡಿಬೇಕು. ಆ ಲೈನ್ ಹೇಗಿದೆ ಹಾಗೆಯೇ ಈ ಪಟ್ಟಿ ಕೂಡ ನಮ್ಮದು ಈ ರೀತಿ ಫೋಲ್ಡ್ ಆಗಬೇಕು. ಅಂದರೆ ಈ ಲೈನ್ ನಮಗೆ ಇವಾಗ ಯೂಸ್ ಆಗುತ್ತೆ. ಈಗ ಈ ರೀತಿ ಫೋಲ್ಡ್ ಮಾಡಿದ ಮೇಲೆ ಈ ಉಳಿದಿರುವ ಬಟ್ಟೆನ ಮತ್ತೆ ಮೇಲುಗಡೆ ಈ ರೀತಿ ಮಾಡ್ಕೋಬೇಕು. ಅಂದರೆ ಎಕ್ಸಾಕ್ಟ್ಲಿ ನಮಗೆ ಈ ಪಟ್ಟಿನಲ್ಲಿ ಸ್ಕ್ವೇರ್ ಶೇಪ್ ಸಿಗುತ್ತೆ ನೋಡಿ. ಐ ಹೋಪ್ ಸೊ ನಿಮಗೆ ಅರ್ಥ ಆಗಿದೆ. ಮತ್ತೊಮ್ಮೆ ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿವರೆಗೆ ನಾವು ಸ್ಟ್ರೇಟ್ ಸ್ಟಿಚ್ಚನ್ನು ಹಾಕ್ತಾ ಹೋಗ್ತೀವಿ. ಇದು ನಮ್ಮ ಕಾರ್ನರ್ ಪಾಯಿಂಟ್ ಬರುತ್ತೆ. ಇಲ್ಲಿಗೆ ಆಲ್ರೆಡಿ ನಮ್ಮ ಲೈನದ ಮಾರ್ಕಿಂಗ್ ಇದೆ. ಅಲ್ಲಿ ಈ ಪಟ್ಟಿನ ಏನು ಮಾಡಬೇಕು, ಈ ಕಾರ್ನರ್ ಪಾಯಿಂಟ್ವರೆಗೆ ಬಂದು ಆ ಲೈನ್ ಏನಿದೆ ಅದೇ ರೀತಿ ಈ ಬಟ್ಟಿನ ನಾವು ಅಂದರೆ ಈ ಪಟ್ಟಿ ಏನಿದೆ ಇದನ್ನು ಈ ರೀತಿ ಕ್ರಾಸ್ನಲ್ಲಿ ಫೋಲ್ಡ್ ಮಾಡಬೇಕು. ನಾನು ನೋಡಿ ಪ್ರಾಪರಾಗಿ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ನಿಮ್ಮದು ಈ ರೀತಿ ಫೋಲ್ಡಿಂಗ್ ರೆಡಿ ಆಗುತ್ತೆ. ಈಗ ಇಲ್ಲಿ ಬಟ್ಟನ್ನು ಇಟ್ಕೊಳ್ಳಿ. ನಿಮಗೆ ಏನಾದರೂ ಕನ್ಫ್ಯೂಷನ್ ಆದರೆ ಸಿಂಪ್ಲಿ ಈ ಪಟ್ಟಿನ ಅದರ ಮೇಲಗಡೆ ಈ ರೀತಿ ಇಡಬೇಕು ನೋಡಿ. ನೋಡಿ ಈ ರೀತಿ. ಸೊ ಇಲ್ಲಿ ಏನಿದೆ ಇಲ್ಲಿ ಈ ರೀತಿ ಸ್ಕ್ವೇರ್ ರೆಡಿ ಆಗುತ್ತೆ. ಇಲ್ಲಿ ಕೂಡ ಕಾರ್ನರ್ಗೆ ನೋಡಿ ಈ ರೀತಿ ಸ್ಕ್ವೇರ್ ರೆಡಿ ಆಗುತ್ತೆ. ಮತ್ತು ಈ ಕಡೆ ನೋಡಿದರೆ ಇದು ಈ ರೀತಿ ನೋಡಿ, ಈ ರೀತಿ ಒಂದು ಪೀಸ್ ಬರುತ್ತೆ ನಮಗೆ ಮೇಲುಗಡೆ. ತುಂಬ ಸಿಂಪಲ್ ಇದೆ. ನೀವು ಪ್ರಾಕ್ಟಿಕಲಿ ನಾನು ಯಾವ ರೀತಿ ಹೇಳ್ತಾ ಇದ್ದೀನಿ ಆ ರೀತಿ ಮಾಡಿ ನೋಡಿದರೆ ನಿಮಗೆ ಎಕ್ಸಾಕ್ಟ್ ಐಡಿಯಾ ಬರುತ್ತೆ. ಸೊ ಈಗ ಸ್ಟಿಚಿಂಗ್ ಮಾಡುವಾಗ ನಾವು ಸಿಂಪ್ಲಿ ಈ ಸ್ಟಿಚ್ಚನ್ನು ಕಂಟಿನ್ಯೂ ಮಾಡಬೇಕು ಕಾರ್ನರ್ ಪಾಯಿಂಟ್ವರೆಗೆ. ಕಾರ್ನರ್ ಪಾಯಿಂಟ್ಗೆ ಬಂದ ಮೇಲೆ ಫೂಟನ್ನು ಮೇಲುಗಡೆ ಎಬ್ಬಿಸ್ಬೇಕು ಮತ್ತು ನಮ್ಮ ನಿಡಲನ್ನು ಹಾಗೆ ಇಟ್ಟು ಮತ್ತೆ ಬಟ್ಟೆನ ತಿರುಗಿಸಿ ಸ್ಟಿಚ್ಚನ್ನು ಕಂಟಿನ್ಯೂ ಮಾಡಬೇಕು. ನಾನು ಪ್ರಾಕ್ಟಿಕಲಿ ತೋರಿಸ್ತೀನಿ ನಿಮಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಈಗ ನೋಡಿ ನಮ್ಮ ಫೋಲ್ಡಿಂಗ್ ರೆಡಿ ಆಗಿದೆ ಬಟ್ಟೆದು. ಸಿಂಪ್ಲಿ ಬಟ್ಟೆನ ಇಟ್ಕೊಳ್ಳಿ. ಓಕೆ, ಇದು ಕಾರ್ನರ್ ಪಾಯಿಂಟ್ ನಾವು ಇವಾಗ ಬಂದಿದ್ದೀವಿ. ಸೊ ಇಲ್ಲಿ ಬಂದ ಮೇಲೆ ಫೂಟನ್ನು ಮೇಲುಗಡೆ
ಈ ರೀತಿ ಇದನ್ನು ಮಾಡಿ ಬಟ್ಟೆನ ಈ ರೀತಿ ತಿರುಗಿಸ್ಬೇಕು. ಅಂದರೆ ಮತ್ತೆ ನಮ್ಮದು ಈ ಕಡೆ ಸ್ಟ್ರೇಟ್ ಸ್ಟಿಚಿಂಗ್ ಕಂಟಿನ್ಯೂ ಆಗುತ್ತೆ. ಈಗ ಸಿಂಪ್ಲಿ ನಮ್ಮ ಫೂಟನ್ನು ಕೆಳಗಡೆ ಇಡಬೇಕು ಮತ್ತು ಸ್ಟಿಚ್ಚನ್ನು ಕಂಟಿನ್ಯೂ ಮಾಡಬೇಕು. ಈಗ ಮತ್ತೆ ನೋಡಿ ಸೇಮ್ ಪ್ರಾಸೆಸ್ ನಾನು ತೋರಿಸ್ತಾ ಇದ್ದೀನಿ. ಮತ್ತೆ ನಾವು ಕಾರ್ನರ್ಗೆ ಬಂದಿದ್ದೀವಿ. ಸೊ ಈಗ ಈ ಪಟ್ಟಿ ಏನಿದೆ ಆ ಲೈನ್ ಹೇಗಿದೆಯೋ ಹಾಗೇ ಈ ರೀತಿ ಫಸ್ಟ್ ಫೋಲ್ಡ್ ಮಾಡಬೇಕು. ಆಮೇಲೆ ಈ ಬಟ್ಟೆನ ಸಿಂಪ್ಲಿ ಇದ್ರ ಮೇಲುಗಡೆ ಇಡಬೇಕು. ಮತ್ತೆ ಈ ರೀತಿ ಇಟ್ಕೊಂಡ್ರೆ ಈ ರೀತಿ ಸಿಂಪ್ಲಿ ಕಾರ್ನರದ ಎಡ್ಜ್ ರೆಡಿ ಆಗುತ್ತೆ. ಈ ಕಡೆ ಕೂಡ ನೋಡಿ, ಈ ಕಡೆ ಕೂಡ ಎಕ್ಸಾಕ್ಟ್ಲಿ ಕಾರ್ನರ್ ಥರನೇ ರೆಡಿ ಆಗುತ್ತೆ. ಸೊ ಸಿಂಪ್ಲಿ ಮತ್ತೆ ಈ ಸ್ಟಿಚ್ಚನ್ನು ಕಂಟಿನ್ಯೂ ಮಾಡಬೇಕು. ಈಗ ನೋಡಿ ನಮ್ಮ ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ. ಈಗ ಸಿಂಪ್ಲಿ ನಾನು ಈ ಎಕ್ಸ್ಟ್ರಾ ಪಟ್ಟಿನ ಕಟ್ ಮಾಡ್ತಾ ಇದ್ದೀನಿ. ಮತ್ತು ಇವಾಗ ನೀವು ಶೇಪನ್ನು ಚೆನ್ನಾಗಿ ಒಬ್ಸರ್ವ್ ಮಾಡಿ. ಓಕೆ, ಈಗ ನೋಡಿ ಈ ರೀತಿ ನಮ್ಮ ಪಟ್ಟಿ ಕಾಣುತ್ತೆ. ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ಅಂದರೆ ನೀವು ಏನಾದರೂ ಓಪನ್ ಮಾಡಿ ನೋಡಿದರೆ ಈ ರೀತಿ ಒಂದು ಲೈನ್ ಥರ ಕಾಣುತ್ತೆ. ಅಂದರೆ ನಿಮಗೆ ಜಸ್ಟ್ ಕ್ರಾಸ್ ವೆರಿಫೈ ಮಾಡೋಕ್ಕೆ, ನೀವು ಯಾವಾಗ ಪ್ರಾಕ್ಟಿಕಲಿ ಮಾಡ್ತೀರಾ ಆವಾಗ ನಿಮ್ಮದು ಕೂಡ ಇದೇ ರೀತಿ ಬಂದಿದೆ ಅಥವಾ ಇಲ್ಲ ಅನ್ನೋದು ಚೆಕ್ ಮಾಡೋಕ್ಕೆ. ಸೊ ಓಕೆ, ಇಷ್ಟು ಆದ ಮೇಲೆ ಈಗ ಈ ಕಾರ್ನರ್ ಪಾಯಿಂಟ್ಸ್ ಏನಿದೆ, ಈ ಕಾರ್ನರ್ ಪಾಯಿಂಟ್ಸ್ ಇಲ್ಲಿಗೆ ಸಿಂಪಲ್ ನಾವು ಬಟ್ಟೆನ ಸ್ವಲ್ಪ ಕಟ್ ಮಾಡಬೇಕು. ಆದರೆ ಇಲ್ಲಿ ಸ್ಟಿಚಿಂಗ್ ಇದೆ, ಆ ಸ್ಟಿಚಿಂಗದ ಮೇಲೆ ನಮ್ಮ ಸೀಸರ್ ಹೋಗಬಾರ್ದು. ಸ್ಟಿಚಿಂಗ್ ಮೇಲೆ ಸೀಸರ್ ಹೋದರೆ ನಮ್ಮ ಸ್ಟಿಚಿಂಗ್ ಕೂಡ ಹಾಳಾಗತ್ತೆ. ಓಕೆ, ಸೊ ಸಿಂಪ್ಲಿ ಅಲ್ಲಿ ಇರುವ ಬಟ್ಟೆನ ಸ್ವಲ್ಪ ಈ ರೀತಿ ಕಟ್ ಮಾಡಬೇಕು. ಅಂದರೆ ನೋಡಿ ಇದು ಈ ರೀತಿ ಆಗುತ್ತೆ. ಓಕೆ, ಇದೇ ರೀತಿ ಸೇಮ್ ಈ ಕಡೆ ಕಾರ್ನರ್. ಓಕೆ, ಈ ರೀತಿ ಓಪನ್ ಆಗುತ್ತೆ. ಈಗ ಇಷ್ಟು ಆದ ಮೇಲೆ ಈ ಬಟ್ಟೆ ಏನಿದೆ ಇದನ್ನು ಸಿಂಪ್ಲಿ ಈ ರೀತಿ ಓಪನ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಬೇಕು. ಆದರೆ ಓಪನ್ ಮಾಡುವಾಗ ಈ ಒಳಗಡೆ ಮಾರ್ಜಿನ್ ಮಾತ್ರ ಈ ಕಡೆನೇ ಇರಬೇಕು. ಈ ಕಡೆ ಈ ರೀತಿ ಒಳಗಡೆ ಹೋಗಿ ಆಮೇಲೆ ಈ ರೀತಿ ಪ್ರೆಸ್ ಮಾಡಬಾರ್ದು. ಈ ಮಾರ್ಜಿನದ ಮೇಲಗಡೆನೇ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡಬೇಕು ಮತ್ತು ಸ್ವಲ್ಪ ಇಲ್ಲಿಗೆ ಪ್ರೆಸ್ ಮಾಡಬೇಕು. ಓಕೆ, ಇಷ್ಟು ಆದಮೇಲೆ ಈಗ ಈ ಪಟ್ಟಿ ಮೇಲುಗಡೆ ಬ್ಲೌಸದ ಮೇನ್ ಫ್ಯಾಬ್ರಿಕ್ ಇದೆ ಅದ್ರ ಮೇಲೆ ಅಲ್ಲ, ಪಟ್ಟಿದು ಮೇಲುಗಡೆ ಇಲ್ಲಿ ಕಾರ್ನರ್ಗೆ ನಾವು ಒಂದು ಸ್ಟಿಚ್ಚನ್ನು ಹಾಕ್ತಾ ಹೋಗಬೇಕು. ಇದು ಆಲ್ರೆಡಿ ಜಾಯಿಂಟ್ ನಿಮಗೆ ಕಾಣಿಸ್ತಾ ಇದೆ, ಅದರ ಹತ್ರನೇ ಒಂದು ಸ್ಟಿಚ್ ಹಾಕಬೇಕು. ಸ್ಟಿಚ್ ಹಾಕುವಾಗ ನಾನು ಆಗಲೇ ಹೇಳಿದ್ದ ಪ್ರಕಾರ ಈ ಮಾರ್ಜಿನ್ ಮಾತ್ರ ಈ ಕಡೆನೇ ಇರಬೇಕು. ಓಕೆ, ಈಗ ಕಾರ್ನರ್ ಪಾಯಿಂಟ್ ಹತ್ರ ಬಂದಾಗ ನೀವು ಈ ಪಟ್ಟಿನ ಸ್ಟ್ರೇಟ್ ಆಗಿನೇ ಇಡಬೇಕು. ನೋಡಿ, ನಾನು ನಮ್ಮ ನೆಕ್ ಈ ರೀತಿ ಇದೆ ಅಂತ ಈ ರೀತಿ ತಗೊಳ್ತಾ ಇಲ್ಲ. ಸ್ಟಿಚ್ ಮಾಡುವಾಗ ಮಾತ್ರ ನೀವು ಬಟ್ಟೆನ ಸ್ಟ್ರೇಟ್ ಆಗಿನೇ ಇಡಬೇಕು. ಇದೇ ರೀತಿ ಅಂದರೆ ಒಂದೇ ಲೈನ್ನಲ್ಲಿನೇ ಕಾಣಬೇಕು. ಅದು ಇದೇ ರೀತಿ ಸ್ಟಿಚ್ ಆಗ್ತಾ ಹೋಗಬೇಕು. ಓಕೆ, ಈಗ ನೋಡಿ ಸ್ಟಿಚಿಂಗ್ ಕಂಪ್ಲೀಟ್ ಆದ ಮೇಲೆ ಈ ರೀತಿ ಕಾಣುತ್ತೆ. ಈಗ ಸಿಂಪ್ಲಿ ಈ ಬಟ್ಟೆನ ಒಳಗಡೆ ಫೋಲ್ಡ್ ಮಾಡಬೇಕು ಈ ರೀತಿ. ಓಕೆ, ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಸ್ಕ್ವೇರ್ ನೆಕ್ಕದ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಕ್ಯಾನ್ವಾಸ್ ಇಲ್ಲದೆ. ಸೊ ಮೇಲುಗಡೆ ನೋಡಿದರೆ ಈ ರೀತಿ ಬರುತ್ತೆ. ನಿಮಗೆ ಇನ್ನೂ ಎಕ್ಸ್ಟ್ರಾ ಫಿನಿಶಿಂಗ್ ಬೇಕು ಅಂದರೆ ಇದಕ್ಕೆ ಚೆನ್ನಾಗಿ ನೀವು ಐರನ್ ಕೂಡ ಮಾಡಬಹುದು. ಮತ್ತು ಒಳಗಡೆ ಈ ಬಟ್ಟೆ ಈ ರೀತಿ ಕಾಣುತ್ತೆ. ಈಗ ಸಿಂಪ್ಲಿ ಇಲ್ಲಿ ಏನು ಮಾಡಬೇಕು ಅಂದರೆ ನೀವು ಕೈ ಹೊಲಿಗೆನ ಹಾಕಬೇಕು. ಓಕೆ, ಇಲ್ಲಿ ಕೈ ಹೊಲಿಗೆನ ಹಾಕಬೇಕು. ಅಥವಾ ನಮಗೆ ಕೈ ಹೊಲಿಗೆ ಬೇಡ ಅಂದರೆ ಈ ಸಿಂಪಲ್
ಸ್ಟಿಚಿಂಗ್ ಮಷೀನನ್ನೇ ಯೂಸ್ ಮಾಡಿ ಇಲ್ಲಿ ಒಂದು ಒಳಗಡೆ ಕೂಡ ನೀವು ಸ್ಟಿಚ್ಚನ್ನು ಹಾಕ್ಬೋದು. ಅಂದರೆ ಈ ಬಟ್ಟೆ ಕೂಡ ಚೆನ್ನಾಗಿ ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ. ಈಗ ನೆಕ್ಸ್ಟ್ ನೆಕ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ, ಪಂಚಕೋನಿ ನೆಕ್ಕು. ಸೊ ಅದಕ್ಕಾಗಿ ನಾನು ಆಲ್ರೆಡಿ ಶೋಲ್ಡರ್ ಮತ್ತು ಆರ್ಮ್ ಹೋಲದ ಒಂದು ಪೀಸನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿಗೆ ನಾನು ನೆಕ್ ವಿಡ್ತ್ ಏನಿದೆ ಅದನ್ನು 3 ಇಂಚ್ ತೊಗೊಳ್ತಾ ಇದ್ದೀನಿ. ಸೊ ಇಲ್ಲಿಗೆ ನಾನು ಇವಾಗ ರೆಗ್ಯುಲರ್ ಚಾಕನ್ನು ಬಳಸ್ತಾ ಇದ್ದೀನಿ, ಸೊ ದ್ಯಾಟ್ ಇದು ಯೆಲ್ಲೋ ಕಲರ್ ಇರೋದ್ರಿಂದ ವೈಟ್ ಕಲರ್ ನಿಮಗೆ ಕಾಣಿಸೋದಿಲ್ಲ. ಸೊ ಅದಕ್ಕಾಗಿ ಓಕೆ. ಸೊ 3 ಇಂಚದ ನೆಕ್ ವಿಡ್ತನ್ನು ತೊಗೊಂಡಿದ್ದೀನಿ. ಈಗ ಇಲ್ಲಿ ನೆಕ್ ಲೆಂತನ್ನು ನಾನು 7.5 ಇಂಚ್ ಈ ರೀತಿ ಕ್ರಾಸ್ನಲ್ಲಿ ತೊಗೊಳ್ತಾ ಇದ್ದೀನಿ. ನೆಕ್ ಲೆಂತ್ ನಿಮ್ಮ ಇಂಟ್ರೆಸ್ಟ್ ಮೇಲೆ ಇರುತ್ತೆ, ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ತೊಗೋಬಹುದು. ಓಕೆ. ಮೇಲ್ಗಡೆ ನೆಕ್ ವಿಡ್ತ್ ಎಷ್ಟು ಇದೆ ಅಷ್ಟೇ ನೆಕ್ ವಿಡ್ತನ್ನು, ಅಷ್ಟೇ ಸ್ಪೇಸನ್ನು ಇಲ್ಲಿಗೆ ಕೂಡ 3 ಇಂಚ್ ನಾನು ಇಲ್ಲಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಈ ರೀತಿ. ಸೊ ಈ 3 ಪಾಯಿಂಟ್ಸನ್ನು ಇವಾಗ ಜಾಯಿಂಟ್ ಮಾಡ್ತಾ ಒಂದು ಸ್ಕ್ವೇರ್ ಶೇಪ್ ನಮ್ಮದು ಇವಾಗ ರೆಡಿ ಆಗುತ್ತೆ. ಈಗ ಪಂಚಕೋನಿ ನೆಕ್ಕನ್ನು ಯಾವ ರೀತಿ ಡ್ರಾ ಮಾಡೋದು ಅಂತ ತೋರಿಸ್ತೀನಿ. ಇದನ್ನು ನೀವು ಯಾವ ಸೈಜ್ಗೆ ಕೂಡ ಬಳಸಬಹುದು, ಇದೇ ಸೇಮ್ ಮೆಥಡನ್ನು. ಈ ಲೈನ್ ಏನಿರುತ್ತೆ, ಈ ಲೈನದ ನಾವು ಫಸ್ಟು ಒಂದು ಸೆಂಟರ್ ಪಾಯಿಂಟನ್ನು ತೆಗಿಬೇಕು. ಸೊ ನೋಡಿ, ಸೆಂಟರ್ ಪಾಯಿಂಟ್ಗಾಗಿ ನಾನು ಸಿಂಪ್ಲಿ ಟೇಪನ್ನು ಈ ರೀತಿ ಫೋಲ್ಡ್ ಮಾಡಿದ್ದೀನಿ. ಇಲ್ಲಿಗೆ ನಮ್ಮ ಸೆಂಟರ್ ಪಾಯಿಂಟ್ ಬಂತು. ಇಲ್ಲಿಂದ 1 ಇಂಚ್ ಕೆಳಗಡೆ ಈ ರೀತಿ ಮಾರ್ಕ್ ಮಾಡಬೇಕು, 1 ಇಂಚ್ ಕೆಳಗಡೆ. ಮತ್ತು ಇಲ್ಲಿಂದ ಅರ್ಧ ಇಂಚ್ ಹೊರಗಡೆ ನೋಡಿ, ಅರ್ಧ ಇಂಚ್ ಹೊರಗಡೆ. ಮತ್ತು ಇಲ್ಲಿಂದ 1/4 ಇಂಚ್ ಒಳಗಡೆ. ಓಕೆ ನೋಡಿ, ಮತ್ತೊಮ್ಮೆ ಹೇಳ್ತೀನಿ. ಈ ಲೈನದ ಫಸ್ಟು ಸೆಂಟರ್ ಪಾಯಿಂಟ್ ತಕ್ಕೊಳ್ಳಿ. ಇಲ್ಲಿಂದ 1 ಇಂಚ್ ಕೆಳಗಡೆ ಮಾರ್ಕ್ ಮಾಡಿ, ಇಲ್ಲಿಂದ ಹೊರಗಡೆ ಅರ್ಧ ಇಂಚ್ ಮಾರ್ಕ್ ಮಾಡಬೇಕು. ಮತ್ತು ಈ ಲೈನದಿಂದ ಒಳಗಡೆ 1/4 ಇಂಚ್ ಮಾರ್ಕ್ ಮಾಡಬೇಕು. ಈಗ ಈ 1/4 ಇಂಚದ ಪಾಯಿಂಟ್, ಅರ್ಧ ಇಂಚ್ ಪಾಯಿಂಟ್ ಮತ್ತು ಈ ಪಾಯಿಂಟ್, ಈ 3 ಪಾಯಿಂಟನ್ನು ಜಾಯಿಂಟ್ ಮಾಡಬೇಕು. ಓಕೆ, ಈಗ ಈ ಶೇಪ್ ಕಾಣಿಸ್ತಾ ಇದೆ ನೋಡಿ. ಸಿಂಪ್ಲಿ ಇದನ್ನು ನಾನು ಇವಾಗ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಪ್ರಾಪರಾಗಿ ನಮ್ಮ ಶೇಪ್ ಏನಿದೆ ಇದು ರೆಡಿ ಆಗುತ್ತೆ. ಈಗ ಸಿಂಪ್ಲಿ ಏನು ಮಾಡಬೇಕು ಅಂದರೆ, ಈ ಬಟ್ಟೆನ ಈ ಕ್ರಾಸ್ ಪಾಯಿಂಟ್ಗೆ ಬಂದು ಈ ರೀತಿ ಸ್ವಲ್ಪ ಫೋಲ್ಡ್ ಮಾಡಬೇಕು. ಮತ್ತು ಇಲ್ಲಿ ಏನು ನಮಗೆ ಕ್ರಾಸ್ ಲೈನ್ ಸಿಗುತ್ತೆ ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ, ಮತ್ತು ಇಲ್ಲಿಗೆ ಒಂದು ಮಾರ್ಕನ್ನು ಹಾಕೋಬೇಕು. ಓಕೆ, ಇದೇ ರೀತಿ ಈ ಕಡೆ ಪಟ್ಟಿನ ಈ ರೀತಿ ಇಲ್ಲಿಗೆ ಲೈನ್ಗೆ ಜಾಯಿಂಟ್ ಮಾಡಬೇಕು. ಮತ್ತು ಇಲ್ಲಿಗೆ ಕ್ರಾಸ್ ಲೈನ್ ಏನು ಸಿಗುತ್ತೆ ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ ಇದನ್ನು ಕೂಡ ಮಾರ್ಕ್ ಮಾಡಿ. ಇದನ್ನು ಎಲ್ಲ ನೀವು ಪಾಂಡಾ ಚಾಕ್ ಬಳಸಿ, ನಾನು ನಿಮಗೆ ಕಾಣಲಿ ಅಂತ ಈ ಕಲರದ ಚಾಕನ್ನು ಬಳಸ್ತಾ ಇದ್ದೀನಿ. ಇಷ್ಟು ರೆಡಿ ಆದ ಮೇಲೆ ಆಗಲೇ ಹೇಳಿದ್ದ ಪ್ರಕಾರ ಸ್ಟ್ರೇಟ್ 2 ಇಂಚದ ಪಟ್ಟಿನ ರೆಡಿ ಮಾಡ್ಕೋಬೇಕು. ಸೊ ಆಲ್ರೆಡಿ ನಾನು ಇಲ್ಲಿ 2 ಇಂಚದ ಪಟ್ಟಿನ ರೆಡಿ ಮಾಡಿದ್ದೀನಿ. ಈ ಪಟ್ಟಿನ ಸ್ವಲ್ಪ 1/4 ಇಂಚ್ ಈ ರೀತಿ ಫೋಲ್ಡ್ ಮಾಡಿ ಫಸ್ಟು ಆಗಲೇ ಯಾವ ರೀತಿ ಹಾಕಿದ್ದೀವಿ ಅದೇ ರೀತಿ ಸ್ಟಿಚ್ ಹಾಕಬೇಕು. ಈ ರೀತಿ ನೋಡಿ ನಮ್ಮ ಸ್ಟಿಚ್ ಇವಾಗ ಕಂಪ್ಲೀಟ್ ಆಗಿದೆ. ಈಗ ಸಿಂಪ್ಲಿ ಈ ಪಟ್ಟಿನ ಏನು ಮಾಡಬೇಕು ಅಂದರೆ, ನಮ್ಮ ಪೀಸದ ಮೇನ್ ಪಾರ್ಟ್ ಏನಿದೆ ಅದು ಮೇಲ್ಗಡೆ ಇರಬೇಕು, ಮತ್ತು ರಾಂಗ್ ಪಾರ್ಟ್ ಏನಿದೆ ಅದು ಕೆಳಗಡೆ ಇರಬೇಕು. ಓಕೆ, ಈ ರೀತಿ ಇಟ್ಕೊಂಡು ನಾವು ಈಗ ಈ ಪಟ್ಟಿನ ಈ ರೀತಿ ಇಡಬೇಕು. ಅಂದರೆ ನೋಡಿ, ನಾವು ಸ್ಟಿಚ್ ಮಾಡಿರುವ ಫೋಲ್ಡೆಡ್ ಪಾರ್ಟ್ ಈ ಕಡೆ ಇದೆ ಮತ್ತು ಇದು ಓಪನ್ ಪಾರ್ಟ್ ಈ ಕಡೆ ಇದೆ. ಸೊ ಪಟ್ಟಿ ಮೇಲೆ ಈ ರೀತಿ ಇಟ್ಕೊಂಡು ಒಂದು 1/4 ಇಂಚದ ಸ್ಟಿಚಿಂಗ್ ಮಾರ್ಜಿನ್ ಇಟ್ಟು ಇದನ್ನು ಸ್ಟಿಚ್ ಮಾಡೋಕ್ಕೆ ಶುರು ಮಾಡಬೇಕು. ಆಗಲೇ ನಾವು ಇದೇ ಮೆಥಡ್ ಮಾಡಿದ್ದೀವಿ. ಸೊ ಸ್ವಲ್ಪ ಇಲ್ಲಿ ಕಾರ್ನರ್ಗೆ ಬಂದಾಗ ಏನು ಪಾಯಿಂಟ್ ಬರುತ್ತೆ ಅಂತ ಅದು ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಈಗ ನೋಡಿ ಇದು ಕಾರ್ನರ್ ಪಾಯಿಂಟ್ ಬಂದಿದೆ. ಈಗ ಆಲ್ರೆಡಿ ನಾವು ಮಾರ್ಕಿಂಗ್ ಮಾಡಿದ್ದೀವಿ. ಇಲ್ಲಿವರೆಗೆ ಬಂದ ಮೇಲೆ ನೀವು ಒಂದು ಥಂಬನ್ನು ಈ ರೀತಿ ಇಟ್ಕೊಳ್ಳಿ. ಮತ್ತು ಎಕ್ಸಾಕ್ಟ್ಲಿ ಅದು ಕಾರ್ನರ್ ಎಲ್ಲಿಗೆ ಬರ್ತಾ ಇದೆ, ನಾವು ಲೈನ್ ಕೂಡ ಡ್ರಾ ಮಾಡಿದ್ದೀವಿ ನೋಡಿ, ಅಲ್ಲಿಗೆ ನಿಮ್ಮ ಥಂಬನ್ನು ಇಟ್ಕೊಂಡು ಸಿಂಪ್ಲಿ ಈ ಬಟ್ಟೆನ ಈ ರೀತಿ ಸ್ವಲ್ಪ
ಫೋಲ್ಡ್ ಮಾಡಿ ಈ ರೀತಿ, ಮತ್ತು ಫೋಲ್ಡ್ ಮಾಡಿ ಈ ಕಡೆ ಏನು ಲೈನ್ ಇದೆ ಇದು ಈ ಕಡೆ ಪಟ್ಟಿನ ಈ ರೀತಿ ಇಡಬೇಕು ನೋಡಿ, ಈ ರೀತಿ. ಮತ್ತು ನಮ್ಮ ಸ್ಟಿಚಿಂಗ್ ಏನಿದೆ ಅದು ಹಾಗೇ ಕಂಟಿನ್ಯೂ ಮಾಡಬೇಕು ನೋಡಿ. ಮತ್ತೆ ಹೇಳ್ತೀನಿ, ಈಗ ನೋಡಿ ಇದು ಲೈನ್ ಕಾಣಿಸ್ತಾ ಇದೆ ನಿಮಗೆ, ಇದು ನಮ್ಮ ಕಾರ್ನರ್ ಪಾಯಿಂಟ್ ಇದೆ. ಇಲ್ಲಿವರೆಗೆ ಬಂದ ಮೇಲೆ ಇಲ್ಲಿ ಒಂದು ತಂಬನ್ನು ಈ ರೀತಿ ಇಟ್ಕೊಳ್ಳಿ. ಇಟ್ಕೊಂಡ್ಮೇಲೆ ನೋಡಿ ಇದು ಕ್ರಾಸ್ ಲೈನ್ ಇದೆ, ಅಲ್ಲಿಗೆ ಬಟ್ಟೆನ ಬೇಕಾದರೆ ಈ ರೀತಿ ಫೋಲ್ಡ್ ಮಾಡಿ. ಫೋಲ್ಡ್ ಮಾಡಿದ ಮೇಲೆ ಮತ್ತೆ ಈ ಬಟ್ಟೆನ ಅದ್ರ ಮೇಲುಗಡೆನೇ ಇಟ್ಟು ಈ ಕಡೆ ಲೈನ್ ಏನಿದೆ ಅಲ್ಲಿಗೆ ಈ ಪಟ್ಟಿನ ಈ ರೀತಿ ಮ್ಯಾಚ್ ಮಾಡಬೇಕು. ಅಂದಾಗ ಇಲ್ಲಿ ಈ ರೀತಿ ಒಂದು ಫೋಲ್ಡಿಂಗ್ ರೆಡಿ ಆಗುತ್ತೆ, ಮತ್ತು ಈ ಕಡೆ ಈ ರೀತಿ ಕಾಣುತ್ತೆ. ಓಕೆ, ಸೊ ಸಿಂಪ್ಲಿ ಈ ರೀತಿ ಇಟ್ಕೊಂಡು ಸ್ಟಿಚ್ಚನ್ನು ಕಂಟಿನ್ಯೂ ಮಾಡಬೇಕು. ಓಕೆ, ಕಾರ್ನರ್ಗೆ ಬಂದಾಗ, ಎಕ್ಸಾಕ್ಟ್ ಕಾರ್ನರ್ಗೆ ಬಂದಾಗ ನೀವು ಈ ಫೂಟನ್ನು ಮತ್ತೆ ಮೇಲ್ಗಡೆ ತಗೊಳ್ಳಿ, ಬಟ್ಟೆನ ಈ ರೀತಿ ಮೂವ್ ಮಾಡಿ, ಆಮೇಲೆ ಮತ್ತೆ ಬಟ್ಟೆ ಮೇಲೆ ಪಟ್ಟಿನ ಇಟ್ಕೊಳ್ಳಿ, ಫೂಟನ್ನು ಕೆಳಗಡೆ ತಗೊಂಡು ಸ್ಟಿಚ್ಚನ್ನು ಕಂಟಿನ್ಯೂ ಮಾಡಿ. ಓಕೆ, ಮತ್ತೆ ಸೇಮ್ ನೋಡಿ, ಈಗ ಈ ಕಾರ್ನರ್ ಪಾಯಿಂಟ್ ಬಂತು. ಓಕೆ, ಇಲ್ಲಿಗೆ ಕೂಡ ಸೇಮ್, ಇದು ಸ್ಟ್ರೇಟ್ ಇದೆ. ಓಕೆ, ಸೊ ಇಲ್ಲಿ ಏನು ಕ್ರಾಸ್ ಲೈನ್ ಬರೋದಿಲ್ಲ, ಇದು ಸ್ಟ್ರೇಟ್ ಇದೆ. ಸೊ ಬಟ್ಟೆನ ನೀವು ಸ್ಟ್ರೇಟ್ನಲ್ಲಿನೇ ಈ ರೀತಿ ಸ್ವಲ್ಪ ಫೋಲ್ಡ್ ಮಾಡಿ, ಆಮೇಲೆ ಉಳಿದಿರುವ ಬಟ್ಟೆನ ಸಿಂಪ್ಲಿ ಇದು ಮೇಲುಗಡೆ ಯಾವ ರೀತಿ ಇದೆ ಈ ಲೈನ್ಗೆ ಈ ಪಟ್ಟಿನ ಈ ರೀತಿ ಮ್ಯಾಚ್ ಮಾಡಬೇಕು. ಸೊ ಇಲ್ಲಿ ಆಟೋಮೆಟಿಕ್ಲಿ ಒಂದು ಫೋಲ್ಡಿಂಗ್ ರೆಡಿ ಆಗುತ್ತೆ, ಮತ್ತು ಸ್ಟಿಚ್ಚನ್ನು ಕಂಟಿನ್ಯೂ ಮಾಡಿ. ಸೊ ನೋಡಿ, ಈ ಎಕ್ಸ್ಟ್ರಾ ಪಟ್ಟಿ ಏನಿದೆ ಇದನ್ನು ನಾನು ಸಿಂಪ್ಲಿ ಇಲ್ಲಿಗೆ ಕಟ್ ಮಾಡ್ತಾ ಇದ್ದೀನಿ. ಸೊ ಮೇಲುಗಡೆ ನೋಡಿದರೆ ಇದು ನಮ್ಮ ಪಾರ್ಟ್ ಈ ರೀತಿ ಕಾಣುತ್ತೆ. ಸೊ ಆಗಲೇ ಯಾವ ರೀತಿ ಮಾಡಿದ್ವಿ ಅದೇ ರೀತಿ ಕಾರ್ನರ್ಸ್ಗೆ ಈ ಬಟ್ಟೆ ಏನಿದೆ ಇದನ್ನು ಕಟ್ ಮಾಡಬೇಕು. ಸೊ ಇದು ಈ ರೀತಿ ಓಪನ್ ಆಗುತ್ತೆ. ಸ್ಟಿಚಿಂಗ್ ಮೇಲೆ ನಮ್ಮ ಸಿಸರ್ ಹೋಗಬಾರ್ದು, ಬಟ್ಟೆ ಮಾತ್ರ ಕಟ್ ಮಾಡಬೇಕು. ನೋಡಿ, ಈ ರೀತಿ ಓಪನ್ ಆಗುತ್ತೆ. ಓಕೆ, ಸೊ ಸಿಂಪ್ಲಿ ಇಷ್ಟು ಆದಮೇಲೆ ಸೇಮ್ ಪ್ರೊಸೆಸನ್ನು ಕಂಟಿನ್ಯೂ ಮಾಡಬೇಕು. ಈ ಬಟ್ಟೆನ ಓಪನ್ ಮಾಡಬೇಕು. ಆಮೇಲೆ ಈ ಮಾರ್ಜಿನ್ ಏನಿದೆ ಇದನ್ನು ಹೊರಗಡೆ ಇಟ್ಟು ಈ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡಿ, ಈ ಜಾಯಿಂಟ್ ಏನಿದೆ ಅದರ ಹತ್ರನೇ ಬಟ್ಟೆ ಮೇಲೆ ಸ್ಟಿಚ್ ಆಗಬೇಕು, ಬ್ಲೌಸ್ ಇದು ಪೀಸ್ ಮೇಲೆ ಅಲ್ಲ. ಆಗಲೇ ಏನು ಪ್ರೊಸೆಸ್ ಹೇಳಿದ್ದೀನಿ ಸೇಮ್ ಎಕ್ಸಾಕ್ಟ್ಲಿ ಅದೇ ಪ್ರೊಸೆಸನ್ನು ಕಂಟಿನ್ಯೂ ಮಾಡಬೇಕು. ಸ್ಟಿಚ್ ಕಂಪ್ಲೀಟ್ ಆದಮೇಲೆ ಸಿಂಪ್ಲಿ ಈ ಬಟ್ಟೆ ಏನಿರುತ್ತೆ ಇದನ್ನು ಸಿಂಪ್ಲಿ ಈ ರೀತಿ ಒಳಗಡೆ ಫೋಲ್ಡ್ ಮಾಡಬೇಕು. ನಾನು ಒಳಗಡೆ ಫೋಲ್ಡ್ ಮಾಡಿ ಇದಕ್ಕೆ ಐರನ್ ಮಾಡಿದ್ದೀನಿ, ಹೀಗಾಗಿ ಅದು ಇನ್ನೂ ಚೆನ್ನಾಗಿ ಫಿನಿಶಿಂಗ್ ಕಾಣಿಸ್ತಾ ಇದೆ. ಸೊ ನೋಡಿ, ಬ್ಯಾಕ್ ಸೈಡ್ ನೋಡಿ ಈ ರೀತಿ ಒಂದೊಂದು ಲೈನ್ ಕಾಣಿಸುತ್ತೆ, ನಾವು ಫೋಲ್ಡ್ ಮಾಡಿರುವ ಲೈನು. ಸೊ ಬ್ಯಾಕ್ ಸೈಡ್ ನೋಡಿದಾಗ ಕೂಡ ನಿಮ್ಮ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ನಿಮಗೂ ಏನಾದರೂ ಪ್ರೊಫೆಷ್ನಲ್ ಫಿನಿಶಿಂಗ್ ಕಲಿಬೇಕು ಅಂದರೆ ಯಾವಾಗಲೂ ಓನ್ಲಿ ಫ್ರಂಟ್ ಸೈಡ್ ಅಲ್ಲ, ಬ್ಯಾಕ್ ಸೈಡ್ ಕೂಡ ಚೆಕ್ ಮಾಡಬೇಕು. ಯಾವ ಸೈಡ್ ನೋಡಿದ್ರೂ ನಮ್ಮ ಸ್ಟಿಚಿಂಗ್ ತುಂಬ ನೀಟು, ತುಂಬ ಅಟ್ರಾಕ್ಟಿವ್ ಅನಿಸಿರ್ಬೋದು. ಸೊ ಬ್ಯಾಕ್ ಸೈಡ್ ಈ ರೀತಿ ಕಾಣುತ್ತೆ, ಫ್ರಂಟ್ ಸೈಡ್ ನಾವು ನೋಡಿದರೆ ಇದು ಈ ರೀತಿ ಕಾಣುತ್ತೆ. ಓಕೆ, ನಮ್ಮ ನೆಕ್ ಏನಿದೆ ಅದು ಈ ರೀತಿ ಸೆಟ್ ಆಗುತ್ತೆ. ಓಕೆ, ಸೊ ಫ್ರಂಟ್ ಸೈಡ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಈಗ ಸಿಂಪ್ಲಿ ನೀವೇನು ಮಾಡಬೇಕು ಅಂದರೆ ಇದು ಬ್ಯಾಕ್ ಸೈಡ್ ಏನಿದು ಪಟ್ಟಿ ಇದೆ ಇಲ್ಲಿಗೆ ನೀವು ಕೈ ಹೊಲಿಗೆನ ಹಾಕಬೇಕು. ಪೂರ್ತಿ ಪಟ್ಟಿಗೆ ಬ್ಯಾಕ್ ಸೈಡ್ ಕೈ ಹೊಲಿಗೆ ಹಾಕಬೇಕು, ಅಥವಾ ಸಿಂಪ್ಲಿ ನೀವು ಸ್ಟಿಚಿಂಗ್ ಮಷಿನ್ದಿಂದನೇ ಒಂದು ಈ ರೀತಿ ಸ್ಟ್ರೇಟ್ ಸ್ಟಿಚ್ ಕೂಡ ಹಾಕಿದರೂ ಕೂಡ ನಡೆಯುತ್ತೆ. ಸೊ ಈ ರೀತಿ ನಮ್ಮ ಈ ಪಂಚಕೋನಿ ನೆಕ್ ಏನಿದೆ ಅದು ವಿದೌಟ್ ಕ್ಯಾನ್ವಾಸ್ ನಾವು ತುಂಬ ಚೆನ್ನಾಗಿ ಫಿನಿಶಿಂಗ್ ಮಾಡಬಹುದು. ಅದೇ ರೀತಿ ನಮ್ಮ ಸ್ಕ್ವೇರ್ ನೆಕ್ ಕೂಡ ನೋಡಿ ನಾವು ಯಾವ ರೀತಿ ರೆಡಿ ಮಾಡಿದ್ವಿ ಅದು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ಕೂಡ ನಾನು ಪ್ರೆಸ್ ಮಾಡಿದ್ದೀನಿ. ಸೊ ಬ್ಯಾಕ್ ಸೈಡ್ ಕೂಡ ನೋಡೋಕ್ಕೆ ಎಷ್ಟು ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ. ಓಕೆ, ಈ ರೀತಿ ಕ್ಯಾನ್ವಾಸ್ ಇಲ್ಲದೆ ಈ ರೀತಿ ನೆಕ್ ಫಿನಿಶಿಂಗನ್ನು ನೀವು ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಈಸಿಯಾಗಿ ರೆಡಿ ಮಾಡ್ಬೋದು.
ಇದೇ ರೀತಿ ಇನ್ನೂ ಡೀಟೇಲ್ ಆಗಿ ಎಲ್ಲ ತರಹದ ಬ್ಲೌಸಸ್ ಅನ್ನ ಕಲಿಬೇಕು ಅಂದ್ರೆ ನಮ್ಮ ಬ್ಲೌಸ್ ಮಾಸ್ಟರಿ ಕ್ಲಾಸ್ ನಡೀತಾ ಇದೆ. ಸ್ಕ್ರೀನ್ ಮೇಲೆ ಒಂದು ನಂಬರ್ ಅನ್ನ ಕೊಟ್ಟಿದೀವಿ, ಆ ನಂಬರ್ಗೆ ನೀವು ವಾಟ್ಸ್ಆಪ್ ಮೆಸೇಜ್ ಅಥವಾ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿನ ಪಡಿಬಹುದು. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಬೈ ಬಾಯ್.